ಆಭರಣಗಳು. ಆಭರಣಗಳು ಅಂತಂದಾಗ ನಮಗೆ ಅದು ಚಿನ್ನದಿಂದ ಮಾಡಿದ್ದು ಅಂತ ಭಾವಿಸ್ತೇವೆ. ಆದರೆ ಶಿವನ ಆಭರಣಗಳು ಅಂತಂದಾಗ ಅವುಗಳು ಭಿನ್ನವಾಗಿರುತ್ತವೆ. ಉದಾಹರಣೆಗೆ ಕೊರಳಿನ ಸುತ್ತಲೂ ಹಾವನ್ನು ಸುತ್ತಕೊಂಡಿರ್ತಾನೆ, ತಲೆಯಲ್ಲಿ ಚಂದ್ರನನ್ನು ಧರಿಸಿ ಚಂದ್ರಶೇಖರನಾಗಿದ್ದಾನೆ, ಮೈಯೆಲ್ಲ ಬೂದಿಯನ್ನು ಹಚ್ಚಿಕೊಂಡಿರುವನು. ಯಾಕೆ ಅಂತಂದರೆ ಮತ್ತೆ ಆ ಕಾಮವು ಉದ್ಭವಿಸಬಾರದು ಅನ್ನುವ ಭಾವನೆ. ಕಾಮವನ್ನು ಸುಟ್ಟು ಭಸ್ಮ ಮಾಡಿ ಪ್ರೇಮದಿಂದ ಪಾರ್ವತಿಯನ್ನು ವಿವಾಹ ಮಾಡಿಕೊಳ್ತಾನೆ. ಶಿವನ ಕೈಯಲ್ಲಿ ಭಿಕ್ಷಾಪಾತ್ರೆ ಇದೆ, ಆದರೆ ಅದು ಸಾಮಾನ್ಯವಾದದ್ದಲ್ಲ, ಅದು ಬ್ರಹ್ಮದೇವನ ಮುಖ. ಅದಕ್ಕೆ ಕಾರಣವೂ ಇದೆ. ಶಿವನು ಪಾರ್ವತಿಯನ್ನು ವಿವಾಹ ಮಾಡಿಕೊಳ್ಳಲು ಬ್ರಹ್ಮದೇವನು ಪುರೋಹಿತನಾಗಿ ನೇಮಕಗೊಳ್ತಾನೆ. ಆದರೆ ವಿವಾಹ ಮಂಟಪದಲ್ಲಿ ಪಾರ್ವತಿಯನ್ನು ನೋಡಿ ಆಕೆಯ ಸೌಂದರ್ಯಕ್ಕೆ ಮರಳಾಗ್ತಾನೆ. ತದೇಕ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ. ಶಿವನು ಇದನ್ನು ಗಮನಿಸಿ ಯಾವ ಕಣ್ಣುಗಳಿಂದ ನೋಡಿದನೋ ಆ ತಲೆಯನ್ನು ಕತ್ತರಿಸಿ ಹಾಕ್ತಾನೆ. ಅದು ಶಿವನ ಕೈಗೆ ಅಂಟಿಕೊಳ್ಳುತ್ತೆ. ಅದು ದೋಷವಾಗಿದ್ದರಿಂದ ಹೇಗಾದರೂ ನಿವಾರಿಸಿಕೊಳ್ಬೇಕು ಅಂತ ಅಂದ್ಕೊಳ್ತಾನೆ. ಅದು ಪರಿಹಾರವಾಗಬೇಕಾದ್ರೆ 7 ವರ್ಷಗಳು ಭಿಕ್ಷಾಟನೆ ಮಾಡಬೇಕು. ಆ ಬಳಿಕ ಅದು ಕೆಳಗೆ ಬೀಳುತ್ತೆ ಅಂತ ಹೇಳ್ತಾನೆ. ಆಗ ಶಿವನು ಕೇದಾರದಿಂದ ಬದರಿ ಕ್ಷೇತ್ರದವರೆಗೆ ಭಿಕ್ಷಾಟನೆಯನ್ನು ಮಾಡ್ತಾನೆ. ಕೊನೆಗೆ ಬದರಿಯಲ್ಲಿ ನಿವಾರಣೆಯಾಗುತ್ತೆ. ಪಾರ್ವತಿಯನ್ನು ವಿವಾಹವಾಗುವ ಮುನ್ನ ಇದ್ದ ಸ್ಥಿತಿ ದಕ್ಷಿಣಾಮೂರ್ತಿ ಸ್ವರೂಪ. ಆಗ ಮೈತುಂಬ ಅನೇಕ ಆಭರಣಗಳನ್ನು ಧರಿಸಿರ್ತಾನೆ. ಲಲಿತಾ ಸಹಸ್ರನಾಮದಲ್ಲಿ ಲಲಿತಾದೇವಿಯ ಧರಿಸಿರುವ ಆಭರಣಗಳನ್ನು ಶಂಕರರು ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ನಾವು ಆ ದೇವಿಯನ್ನು ದರ್ಶಿಸುವಾಗ ಮೇಲಿನಿಂದ ಕೆಳಗೆ ನೋಡಬೇಕು. ನಮ್ಮಂತಹ ಸಾಮಾನ್ಯರನ್ನು ನೋಡುವಾಗ ಪಾದಗಳಿಂದ ಕಿರೀಟದವರೆಗೆ ನೋಡಬೇಕು.